ನಮ್ಮ ನೇತ್ರಮ್ಮ ಎಲ್ಲಿಗೆ ಹೋದ್ಲಪ್ಪ? ಇವತ್ತು ನಾಮಕರಣಕ್ಕೆ ಬಟ್ಟೆ ತರಕ್ ಹೋಗೋಣ ಅಂತ ಹೇಳಿದ್ಲು. ಎಲ್ಲಿಗೆ ಹೋದ್ಲೋ ಏನೋ. ಎಲ್ಲಿಗಾನ ಹೋದಳು, ಜಲ್ದಿ ಬರೋದೇ ಇಲ್ಲ. ಇವತ್ತು ಹೋಗೋಣ ಕಣಮ್ಮ ಅಂತ ಹೇಳಿದ್ಲು, ಅವಳೇ ಪತ್ತೆ ಇಲ್ಲ. ನಾನು ಹೊಲ್ಟು ಬ್ಯಾಗ್ನಾಗ ದುಡ್ಡು ಇಕ್ಕೊಂಡು ಕಾಯ್ತಾ ಇದ್ದೀನಿ ಹೋಗೋಣ ಅಂತಾನ, ಬರಂಗೇ ಇಲ್ಲ. ಅವಾಗಿಂದ ನೋಡ್ತಿದ್ರು ಹುಡುಗರು ಮನೆ ಕಂಡೇವೆ, ಈಗಲೇ ಹೋದ್ರತ್ತ ಜಲ್ದು ತರ್ಬೋದು ಅಂತ ಅಂದ್ರೆ, ಯಮ್ಮ ಯಮ್ಮ ಯಾಕಮ್ಮ ಹಂಗ್ ಒಬ್ಳೆ ಮಾತಾಡ್ಕೊಂತ ಇದ್ಯಾ? ಯಾರಿಗೆ ಹಂಗ್ ಬೈತಾ ಇದ್ಯಾ? ಇನ್ಯಾರಿಗೆ? ನಿಮ್ಮ ಅಕ್ಕ ಇದ್ದಾಳಲ್ಲ ನೇತ್ರ, ಎಲ್ಗೋದ್ಲೆ? ಎಲ್ಲಿಗೆ ಹೋದ್ನ ನನ್ಗೆ ಹೆಂಗ್ ಗೊತ್ತು? ಅಲ್ಲಿ ಒಳಗಿಲ್ವೇ, ಮನೆ ಕಂಡಿಲ್ವೇ? ಅಯ್ಯೋ, ಒಳಗಿದ್ದಿದ್ರೆ ನಾನು ಯಾಕೆ ಹಿಂಗೆ ಕಾಯ್ತಾ ನಿಂತಿರ್ತಿದ್ದೆ, ಇಷ್ಟೊತ್ತಿ ಕರ್ಕೊಂಡು ಹೋಗ್ತಿದ್ದೆ. ಎಲ್ಗೋದ್ಲ ಏನೋ, ಹೋಗಿ ಕರ್ಕೊಬರೋದು. ಹೌದಾ, ಎಲ್ಲಿ ಕರ್ಕೊಂಡು ಹೋಗ್ತೀಯಮ್ಮ? ಎಲ್ಲಿಗೆ ಹೋಗ್ತೀರಾ ನೀನು ಅಕ್ಕ ಇನ್ನೂ? ಬಟ್ಟೆ ತರಕ್ ಹೋಗ್ತೀವಿ, ಅಮ್ಮನೀರ್ದು ಪಾಪಂದು ನಾಮಕರಣ ಅಲ್ಲ, ಅದಕ್ಕೆ ಬಟ್ಟೆನ ಇವತ್ತು ಹೋಗಿ ತರಬೇಕಾಗಿತ್ತು. ನಿಮ್ಮ ಅಕ್ಕ ಯಾಕೆ ಬರ್ಲಿಲ್ಲ ಅಂತ ನೋಡ್ತಿದ್ದೆ. ಹೌದಾ, ನಾಮಕರಣಕ್ಕೆ ಬಟ್ಟೆ ತರಕ್ ಹೋಗ್ತೀರಾ? ಯಾವಾಗಮ್ಮ ನಾಮಕರಣ? ಇನ್ಯಾವಾಗ? ನಾಳಿಕೆ. ಹೌದಾ, ಸರಿ ಸರಿ ಬಿಡು, ನಾನೇ ಬರ್ತೀನಿ ಕಣಮ್ಮ ನಿಮ್ ಜೊತೆಗೆ. ನೀನ್ ಯಾಕೆ ಬರ್ತೀಯ? ಹೋಗು ಸುಮ್ಮನೆ. ಅಲ್ಲಿ ಅದು ಕೊಡ್ಸಮ್ಮ, ಇದು ಕೊಡ್ಸಮ್ಮ, ಅದನ್ನ ಕೊಡ್ಸಿ ಇದನ್ನ ಕೊಡ್ಸಮ್ಮ ತಲೆ ತಿಂತೀಯ. ನಾವು ಹೋಗ್ತಾ ಇರೋದು ಬಟ್ಟೆ ತಗೊಂಡು ಇನ್ನು ಯಾತ ಬೇಕು ಅವೆಲ್ಲ ತರಬೇಕು. ನೀನೇನ್ ಬರ್ಬೇಡ, ನಿನಗೆ ತಿಂಬಕ್ಕೆ ಆತನ ಇಲ್ಲಿಗೆ ತತ್ತೀವಿ. ಜಿಲೇಬಿ ಆತಂತ ತಿನ್ ಬರ್ಬೇಕಾರೆ. ಏನಮ್ಮ ಯಾಕೆ ಬೈತಾ ಇದೆಯಾ ಪದ್ದುನ? ನೀನ್ ಎಲ್ಗೆ ಹೋಗಿದ್ದಮ್ಮ? ಟೌನ್ಗೆ ಹೋಗ್ಬೇಕು, ನಾಮಕರಣಕ್ಕೆ ಯಾತ ಒಂದೆರಡು ಬಟ್ಟೆ ಇನ್ನು ಯಾತ ಬೇಕಾ ಐಟಮ್ ಅಂತ ಹೇಳ್ತಿದ್ದಲ್ಲ. ಬಾ ಹೋಗಿ ತಾಂಬರನ ಜಲ್ದು. ಸರಿ ಆಯ್ತಮ್ಮ, ಹೋಗ್ ಬರೋಣ ನಡಿ. ಅಮ್ಮ ಪದ್ದು ಹೋಗಿ ನೀನು, ಮಕ್ಕಳು ಎದ್ದೇವ್ರೇನೋ ನೋಡಕ್ ಹೋಗಿ. ಸರಿ ನೋಡ್ತೀನಿ ಬಿಡು. ಏನಮ್ಮ ಇಷ್ಟೊಂದು ಖುಷಿಯಾಗಿದ್ಯಾ? ನೆನ್ನೆಯಿಂದ ನೋಡ್ತಲೇ ಇದ್ದೀನಿ. ಏನೋ ಭಾರಿ ಖುಷಿಯಾಗಿದೀಯಾ, ಏನಾಯ್ತು? ಏನು ಇಲ್ಲ ಕಣಮ್ಮ, ಸೂಜಿಗೆ ಇನ್ನು ಜಾಸ್ತಿ ಆರ್ಡರ್ ಸಿಕ್ಕಿ ಉಪ್ಪಿನಕಾಯಿನ ಒಳ್ಳೆ ಲಾಭ ಮಾಡ್ತಾಳೆ ಅಂತ ಹೇಳ್ತಿದ್ದಲ್ಲ ನೀನು. ಆದ್ರೆ ಆರ್ಡರ್ ಏನೋ ಸಿಕ್ಕಿದೆ, ಆದ್ರೆ ಅವಳು ಗೊತ್ತಿಲ್ಲ ಅದು. ಆರ್ಡ್ರು ಸಿಕ್ಕೈತಾ? ಎಷ್ಟು ಸಾವಿರ ಕೊಡ್ತಾರಂತೆ ಈ ಸಲ? ಅವಳಿಗೆ ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ? ಅವಳಿಗೆ ಗೊತ್ತಾಗ್ದಂಗೆ ಆರ್ಡರ್ ಕೊಡ್ತಾರ? ಇದೇನಮ್ಮ ಹಿಂಗೆ ಹೇಳ್ತಾ ಇದ್ಯಾ? ಅಯ್ಯೋ ಅಮ್ಮ, ನಿಂತಾಗೂ ಹೇಳ್ಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ. ಅವಳಿಗೆ ಒಂದು ಪತ್ರ ಬಂದಿತ್ತು ಬೆಂಗಳೂರಿಂದನ. ಏನೋ ಉಪ್ಪಿನಕಾಯಿಗೆ ಈ ತಿಂಗಳಿಗೆ ಇನ್ನೂ ಜಾಸ್ತಿ ಬೇಕು, ಹೋದ ತಿಂಗಳು ಕಳ್ಸಿರೋಕ್ಕಿಂತ ಡಬ್ಬಲ್ ಉಪ್ಪಿನಕಾಯಿ ಬೇಕು ನಮಗೆ ಅಂತ ಹೇಳಿ ಪತ್ರ ಕಳ್ಸವ್ರೆ. ನಾವು ಬರೋಕ್ಕಾಗಲ್ಲ, ಖುದ್ದಾಗಿ ಪತ್ರದ ಮೂಲಕ ತಿಳಿಸ್ತಾ ಇದೀವಿ. ಮಾಡಿಡ್ರಿ, ನಾವು ನೆಕ್ಸ್ಟ್ ಮಂತ್ ಬಂದು ತಗೊಂಡೋಗ್ತೀವಿ ಅಂತ ನಾ ಪತ್ರ ಬರ್ದಿದ್ರು. ಅದೇ ಅವ್ರು ಯಾರೋ ಬೆಂಗಳೂರವ್ರು ಯಾರು ಉಪ್ಪಿನಕಾಯಿ ಕೊಟ್ಟಿದ್ರಲ್ಲ, ನೀನು ಹೋಗಿದ್ದಲ್ಲ, ಅವ್ರು ನೋಡಿಕೊಂಡು ಕಳೆದೋಗಿದ್ದಲ್ಲ, ಅವ್ರೇನಿ. ಹೌದಾ, ಪತ್ರ ಬರ್ದೇವ್ರಾ? ನಿನ್ಗೆ ಹೆಂಗ್ ಗೊತ್ತಾಯ್ತು? ಹೆಂಗೆ ಅಂದ್ರೆ ಆ ಪೋಸ್ಟ್ ಹುಡುಗ ನನ್ನ ಹತ್ರನೇ ಬಂದು ಕೇಳ್ದ, ಸೂಜಿ ಅನ್ನೋರ್ ಮನೆ ಎಲ್ಲೈತೆ ಅಂತ. ನಾನು ಹಂಗೋ ತೋರ್ಸೋದ್ ಬೇಡ ಅನ್ಕಂಡೆ, ಪಾಪ ಹುಡುಗಿಗೆ ಹೊಸಬ ಅನ್ಸತ್ತೆ ಗೊತ್ತಿಲ್ಲ ಅಂತ ಹೇಳಿ ಕರ್ಕೊಂಡೋಗಿ ತೋರಿಸ್ದೆ ಅವ್ರ ಮನೆನ. ಆದ್ರೆ ಅವ್ರ ಮನೆಗೆ ಯಾರು ಇರ್ಲಿಲ್ಲ. ಹೌದಾ, ಮತ್ತೆ ಪತ್ರ ನೀನು ಇಸ್ಕೊಂಡ? ನಾನೇ ಯಾಕೆ ಇಸ್ಕೊಂಬಕ್ ಹೋಗೋಣ? ನಾನು ಇಸ್ಕೊಂಡ ಸುಮ್ಮನೆ ಯಾಕೆ ಬೇಡ ಅಂತ ಹೇಳಿ ಅಲ್ಲಿ ಇಟ್ಟೋಗು, ಅವ್ರು ಬಂದಾಗ ನೋಡ್ಕೊಂತಾರೆ ಅಂದೆ. ಅವ್ನ ಬಾಗ್ಲಾಗೆ ಇಟ್ಟೋದ, ನಾನು ಹೋಗಿ ಎತ್ಕೊಂಬಂದೆ ಅದನ್ನ. ನೀನ್ ಎತ್ಕೊಂಬಂದ? ಏನ್ ಮಾಡ್ದೆ? ಎತ್ಕೊಂಬಂದು ವಾಪಸ್ಸು ಕೊಡ್ಲಿಲ್ವಾ ಸೂಜಿಗೆ ಪತ್ರನ? ಇಲ್ಲ ಕಣಮ್ಮ, ಕೊಡ್ಲಿಲ್ಲ. ನಾನು ಪತ್ರ ಕೊಡ್ಲಿಲ್ಲ. ಪತ್ರ ಕೊಟ್ಟಿಲ್ಲ ಅಂದ್ರೆ ಅವಳಿಗೆ ಹೆಂಗ್ ಗೊತ್ತಾಗುತ್ತೆ? ಅವ್ರ ಪತ್ರ ಬರ್ದಿರೋದು ಬಂದು ಮಕ್ಕುಗಿತಾರೆ ಅವರೆಲ್ಲ. ನಾವು ಪತ್ರ ಬರ್ದಿದ್ವಿ, ನಿಮಗೆ ಕೈ ಸಿಕ್ಕಿಲ್ವಾ ಅಂತಾನ. ಅದಕ್ಕೆ ನಾನು ಎತ್ಕೊಂಬಂದು ನಾನು ಬ್ಯಾಗ್ನ ಕಿಕ್ಕಿದ್ದೀನಿ, ಸುಮ್ಮನಿರು. ಅಯ್ಯೋ ದೇವ್ರಿ, ಎಂತ ಕೆಲಸ ಮಾಡಿದೆ ನೇತ್ರಮ್ಮ. ಪತ್ರ ಯಾಕೆ ಎತ್ಕೊಂಬರಕ್ ಹೋದೆ? ನಿನ್ನ ಮಕ್ಕಳು ನಾಮಕರಣ ಬೇರೆ ಐತೆ, ಈ ಸಮಯದಾಗೆ ಇದೆಲ್ಲ ಬೇಕಾ? ಯಾಕಮ್ಮ ಹಿಂಗೆ ಹೇಳ್ತಾ ಇದ್ಯಾ? ಒಳ್ಳೆ ಕೆಲಸನೇ ಮಾಡಿದ್ದೀನಿ, ಸುಮ್ಮನಿರು. ಇನ್ನು ಆರ್ಡರ್ ಸಿಕ್ಕಿ ಆಮೇಲೆ ಸಾವುಕಾತಿ ಆದ್ರೆ ಅವಳನ್ನ ಹಿಡಿಯಕ್ಕಾಗಲ್ಲ ಸೂಜಿನ. ಈಗಲೇ ಹೆಂಗೆ ನೆಮ್ಮೆ ಅರಿತಾ ಇದ್ದಾಳೆ ಹಂಗೇನಿ. ಉಪ್ಪಿನಕಾಯಿ ಆರ್ಡರ್ ಸಿಕ್ತು, ನನಗೆ ಅಷ್ಟು ಸಿಕ್ತು ಇಷ್ಟು ಸಿಕ್ತು ಅಂತಾನ. ಇನ್ನ ಈ ಪತ್ರ ಅವಳ ಕೈಗೆ ಸಿಕ್ಕಿ ಇನ್ನು ಒಂದು ತಿಂಗಳದು ಜಾಸ್ತಿ ದುಡಿತಾಳೆ, ಇನ್ನು 20,000 ಅಂತೆ. ಅಯ್ಯೋ 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 ಅಯ್ಯೋ, ಒಂದು ತಿಂಗಳಲ್ಲಿ 20,000 ದುಡಿದ್ರೆ ಏನಾತಮ್ಮ? ಅಯ್ಯೋ, ನೀನು ಬುದ್ಧಿಗಿಷ್ಟು ನಾಮಕರಣ ಐತೆ, ಆಮೇಲೆ ಆ ಪತ್ರದ ವಿಷಯ ಎಲ್ಲನ ಅವ್ರಿಗೆ ಏನನ್ನ ಗೊತ್ತಾಗಿ ನೀನು ಗಲಾಟೆ ಮಾಡ್ಕೊಂಡ್ರೆ ಏನ್ ಮಾಡ್ತೀಯ? ಸುಮ್ಮನೆ ಆ ಪತ್ರನ ತಗೊಂಡೋಗಿ ಕೊಟ್ಟು ಬರಕ್ ಹೋಗಿ. ನಿನಗೆ ಬುದ್ಧಿ ಇಲ್ಲ ಕಣಮ್ಮ, ಯಾವ ಟೈಮ್ನಾಗೆ ಏನ್ ಮಾಡ್ಬೇಕು ಅಂತಾನ. ಈಗ ತವ್ರ ಮನೆಗೆ ನೀನು ಖುಷಿಯಿಂದ ನಿನ್ನ ಮಕ್ಕಳನ್ನ ನಾಮಕರಣ ಮಾಡ್ಕೊಂಡು ಹೋಗ್ಬೇಕು. ಇಂಥ ಟೈಮ್ನಾಗೆ ಏನಾದ್ರೂ ಎಡವಟ್ಟಾಗಿ ನೀನು ಸಿಗಾಕೊಂಡ್ರೆ ಏನ್ ಮಾಡ್ತೀಯ? ಅವಾಗ ಎಲ್ಲರೂ ನಿನ್ನ ಬಾಯಿಗೆ ಬಂದಂಗೆ ಹೋಗಿತಾರೆ, ಅವಾಗ ಮಾನ ಮರ್ಯಾದೆ ಹೋಗಲ್ಲೇ? ಅದು ಬೇಕಾ ನಿನ್ಗೆ ಇವಾಗ? ಹೇಳು. ಅಯ್ಯೋ ಅಮ್ಮ, ಹಂಗೆಲ್ಲ ಏನೂ ಆಗಲ್ಲ, ಸುಮ್ಮನಿರಮ್ಮ. ಅಯ್ಯೋ ತಾಯಿ, ಈಗಾಗಿರೋದೇ ಸಾಕು. ನೋಡ್ದ ಇವಾಗ ರಾಣಿ ಗತಿ ಹೆಂಗ ಏನಾಗೈತಿ ಅಂತಾನ. ತವ್ರ ಮನೆಗೆ ಸೇರಿಸ್ತಿಲ್ವಂತೆ, ಆಮೇಲೆ ಅಂತ ಎಡವಟ್ ಮಾಡ್ಕೊಂಡ್ಗಿದ್ಯಾ ನೀನು. ಸುಮ್ಮನೆ ಹೋಗಿ ಪತ್ರನ ಕೊಟ್ಟು ಬರೋಗು. ಈ ಒಳ್ಳೆ ಸಮಯದಾಗೆ ಸಂತೋಷವಾಗಿರೋ ಟೈಮ್ನಾಗೆ ಏನೇನೋ ಎಡವಟ್ ಮಾಡ್ಕೊಂಡು ಆಮೇಲೆ ದುಃಖ ಆಗಿದಾತು ಎಲ್ಲಾರ್ಗು.
ಸುಮ್ಮನೆ ಹೋಗಿ ಕೊಟ್ಟು ಬರಗ ಸೂಜಿಗೆ ಆ ಪತ್ರ ಎಲ್ಲಿಕ್ಕಿದೆಯಾ ತಾಂಬರಗು, ನಾನೇ ತಗೊಂಡೋಗಿ ಕೊಟ್ಟು ಬರ್ತೀನಿ. ಅಯ್ಯೋ ಇದೇನಮ್ಮ ಹಿಂಗೆ ಹೇಳ್ತಾ ಇದ್ಯಾ? ಪತ್ರ ಕೊಡ್ಬೇಕಾ? ಏನು ಆಗಲ್ಲ ಬಿಡಮ್ಮ. ಯಾರಿಗೆ ಗೊತ್ತಾಗುತ್ತೆ? ಅಲ್ಲೇ ನಾ ತಗೊಂಡಿರೋದು ಯಾರು ನೋಡಿಲ್ಲ. ಆ ಪೋಸ್ಟ್ ಮ್ಯಾನು ಅಲ್ಲಿ ಬಾಗಿಲಲ್ಲಿ ಇಟ್ಟು ಹೋಗಿದ್ದ, ಅವನು ಕೇಳಿದ್ರು ಯಾರಿಗೂ ಸಾಕ್ಷಿನೇ ಗೊತ್ತಾಗಲ್ಲ. ಸುಮ್ಮನಿರು, ಏನು ಎಡವಟ್ಟಾಗಲ್ಲ. ನೀನೊಬ್ಳು ಸುಮ್ಮನೆ ಯಾಕೆ ಅನುಮಾನ ಪಡ್ತೀಯ? ನಾನು ಎಷ್ಟು ಕಷ್ಟಪಟ್ಟು ಓದ್ಕೊಂಡ್ ಬಂದಿದ್ದೀನಿ, ನನಗೆ ಎದೆಗೆಲ್ಲ ಡಗ ಡಗ ಅಂಬೋದು. ಯಾರು ನೋಡ್ತಾರೋ ಎಲ್ಲಿ ನೋಡ್ತಾರೋ ಅಂತ ಸದ್ಯ ಯಾರು ನೋಡಿಲ್ವಲ್ಲ. ನಾನು ಆ ಪತ್ರ ತಗೊಂಬಂದು ಇಟ್ಕೊಂಡ್ರೆ ನೀನು ನೋಡ್ರಿ ವಾಪಸ್ ಕೊಡು ಅಂತ ಹೇಳ್ತಾ ಇದ್ಯಾ? ಏನು ಆಗಲ್ಲ, ಸುಮ್ಮನಿರ ಮತ್ತ. ಅಯ್ಯೋ ನೇತ್ರಮ್ಮ, ಬೇರೆ ಟೈಮ್ ಆಗಿದ್ರೆ ನಾನು ಏನು ಹೇಳ್ತಾ ಇರಲಿಲ್ಲ, ಏನಾದರೂ ಮಾಡ್ಕೊಂತ ಹೇಳ್ತಿದ್ದೆ. ಆದರೆ ಇದು ನಾಮಕರಣ ಮಾಡೋ ಟೈಮು, ನೀನು ಗಂಡನ ಮನೆಗೆ ಹೋಗೋ ಟೈಮು. ಈ ಟೈಮ್ನಾಗೆ ಏನಾದರೂ ಎಡವಟ್ಟಾಗಿ ಸಿಗಾಕೊಂಡ್ರೆ ಏನು ಮಾಡ್ತೀಯ? ಆಮೇಲೆ ಆ ಸೂಜಿ ಮೊದಲೇ ಬಾಯಿ, ನಿನಗೆ ಗೊತ್ತಲ್ಲ ಅವಳು ಎಷ್ಟು ಬಾಯಿ ಮಾಡ್ತಾಳೆ ಅಂತಾನ. ಊರಿಗೆ ಡಂಗೂರ ಸಾರಂಗೆ ಊರಿಗೆಲ್ಲ ಕೇಳ್ಸಂಗೆ ಬಾಯಿ ಮಾಡ್ತಾಳೆ. ಅವ್ರ ಅತ್ತೆ ಅವಳು ದೇವಿನೂ ಅಷ್ಟೇನೆ. ಆಮೇಲೆ ನಿನ್ನ ಮರ್ಯಾದೆ ಹೋಗುತ್ತೆ. ಇಷ್ಟು ದಿನ ಯಾವ ಇದಿಲ್ದಂಗೆ ಖುಷಿಯಾಗಿದ್ದೆ, ಹೋಗೋ ಟೈಮ್ನಾಗೆ ಇಂಥವೆಲ್ಲ ಅವಾಂತರ ಮಾಡ್ಕೊಂಡು ಹೋಗ್ಬೇಕಾ ನೀನು? ಹೇಳು. ಬೇಡಮ್ಮ, ತಗೊಂಡೋಗಿ ಕೊಟ್ಟು ಬರೋಗು ಮೊದಲು ಹೋಗಿ. ಎಲ್ಲಿಕ್ಕಿದ್ ಹೇಳು, ನಾನೇ ತಾಂಬತ್ತೀನಿ. ಅಯ್ಯೋ ಅಮ್ಮ, ಕೊಡಲೇಬೇಕಾ? ಅಯ್ಯೋ ನನಗೆ ಕೊಡೋಕ್ಕೆ ಮನಸ್ಸಿಲ್ಲ ಕಣಮ್ಮ. ಆ ಪತ್ರ ಸಿಕ್ಕಿ ಅವಳು ಇನ್ನೂ ಮೆರೀತಾಳೆ. ಉಪ್ಪಿನಕಾಯಿ ಆರ್ಡ್ರು ಇನ್ನೂ ಜಾಸ್ತಿ ಸಿಕ್ತು ಈ ತಿಂಗಳು ಅಂತಾನೆ. ನನಗೆ ಅದನ್ನೆಲ್ಲ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ. ನೀನೇನಮ್ಮ ನೀನು ಈ ಎಡವಟ್ಟಾಗುತ್ತೆ ಹಂಗೆ ಹಿಂಗೆ ಅಂತ ಎದ್ರ ಕಂಪ್ತಿಯಮ್ಮ. ನಿನಗೆ ಗೊತ್ತಲ್ಲ ಸೂಜಿ ಎಂತೋಳು ಅಂಬೋದು. ಆಮೇಲೆ ಏನಾನ ಯಾರನ್ನ ವಿಚಾರಿಸಿ ಅವರು ಪತ್ರ ಬರೆದಿದ್ವಿ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದೆ. ಆಮೇಲೆ ಅವಳು ಪೋಸ್ಟನ್ ಇದ್ನಲ್ಲ ಅಯ್ಯಪ್ಪನ ತಕ್ಕ ಹೋಗಿ ಕೇಳಿ ಏನೇನೋ ಆಗಿ ಆಮೇಲೆ ನಿನ್ನ ಕೊನೆಗೆ ನೀನೇ ಸಿಗಾಕಂಬೋದು. ಅದಕ್ಕೆ ನನಗೆ ಯಾಕೋ ನಾ ಬೈವಾದಂಗೆ ಆಗ್ತಿದೆ. ಮೊದಲು ತಾಂಡಾಗಿ ಕೊಟ್ಟು ಬರೋಗಮ್ಮ. ಬೇಡ ಬೇಡ, ಹೋಗು. ಈಗ ನಿಮ್ಮಪ್ಪ ಆಮೇಲೆ ಏನೇನು ಗೊತ್ತಾದ್ರೆ ನಿನ್ನ ತಾಯಿಗೆ ಬಂದಂಗೆ ಬೈದು ಬಿಡುತ್ತೆ ನೋಡು. ಇಂಥದ್ದು ಯಾಕೆ ಕೆಲಸ ಮಾಡ್ತೀಯ ಅಂತ ನಿಮ್ಮಪ್ಪ ಮೊದಲೇ ಇನ್ನ ನೀನು ಯಾಕೆ ಪಂಚಾಯತಿಗೆ ಅಲಸ್ಮಕ್ಕೋಗಿ 30,000 ಕೊಟ್ಟು ಬಂತು ಅಂತ ಹೇಳಿದೆ. ಈಗ ನೀನು ಇದೊಂದು ಅವದ್ರ ಮಾಡ್ಕೊಂಡು ಕುಕ್ಕ ಬೇಡ ಕಣಮ್ಮ. ನನಗೆ ಬೈವಾದಂಗೆ ಆಗುತ್ತೆ. ಒಳ್ಳೆ ಕೆಲಸ ಮಾಡಬೇಕಾದ್ರೆ ಯಾವ ಅಡ್ಡಿ ಆತಂಕಗಳು ಬರಬಾರ್ದು. ನಾವು ಇಂಥವೆಲ್ಲ ನಮ್ಮ ಮೈ ಮೇಲೆ ಎಳ್ಕೋಬಾರ್ದು. ಹೋಗು 20,000 ಬಂದೇಡ್ಕೆ ಅವಳೆ ನೀನು ಕೊಟ್ಟಿ ಅಧಿಪತಿ ಆಗಲ್ಲ ಸೂಜಿ. ಹೋಗಿ ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲೇಳು. ನನಗೆ ನನ್ನ ಮೊಮ್ಮಕ್ಕಳು ನಾಮಕರಣ ಯಾವ ಅಡೆತಡೆ ಇಲ್ದಂಗೆ ಆಗಬೇಕು ಅಷ್ಟೇನೆ. ಹೋಗು ಕೊಟ್ಟು ಬರೋದು ಜಲ್ದು. ಹೋಗಿ ಬಟ್ಟೆ ತಾಂಬರೋಣ. ಬಟ್ಟೆ ಇನ್ನು ಯಾಕೆ ಬೇಕು ಅಂತಿದ್ದಲ್ಲ ಅವೆಲ್ಲನ ತಕೊಂಬರೋಣ ಇವತ್ತೇನೆ. ಹೋಗಮ್ಮ ಪತ್ರ ತಾಂಬರೋದು ಜಲ್ದು. ಹೋಗಿ ಕೊಟ್ಟು ಹೋಗಿ ನಾವು ಹೋಗೋಣ. ನನಗೆ ಬ್ಯಾಗ್ ತಗೊಂಡು ಬಸ್ ಸ್ಟ್ಯಾಂಡ್ ಆಗಿರ್ತೀನಿ. ನೀನು ಹಂಗೆ ಆ ಪತ್ರನ ಆ ಸೂಜಿಗೆ ಕೊಟ್ಟು ಹೋಗಿ. ಹೌದಾ, ಕೊಡ್ಲೇಬೇಕಾ? ಗಣಮ್ಮ ನೇತ್ರಮ್ಮ, ಅದರಿಂದ ಏನಾಗಂಗೈತೆ ಹೋಗು. ಅವ್ರವೇ ತೂತ್ಗಳು ಮಸ್ತಾಗಿದ್ದಾವೆ. ಸಾಲ ಪಾಲ ಮಾಡಿರ್ತಾರೆ, ಅದನ್ನೆಲ್ಲ ತೀರಿಸ್ಬೇಕಲ್ಲ. ಕಮಲಿ ಮದುವೆಗೂ ಆ ಕಾಂತನ ಮದುವೆಗೂ ಎಲ್ಲಾನ. ಹೋಗು. ಅದರಿಂದ ಏನು ನಮ್ಮನ್ನು ಅವ್ರನ್ನ ಮೀರ್ಸಕ್ಕಾಗಲ್ಲ. ಸುಮ್ಮನೆ ಹೋಗಮ್ಮ, ಪತ್ರ ತರಾಗಿಲಿ, ನಾನೇ ಕೊಟ್ಟು ಬರ್ತೀನಿ. ಸರಿ ಆಯ್ತು ಬಿಡು, ನೀನು ಇಷ್ಟು ಹೇಳ್ತಾ ಇದೀಯ ಅಂದಮೇಲೆ ನಾನು ಯಾಕೆ ಇದು ಮಾಡೋಣ. ಹೋಗಿ ತಗೊಂಡೋಗಿ ನಾನೇ ಕೊಟ್ಟು ಬರ್ತೀನಿ ಬಿಡು. ಸರಿ ಹೋಗು, ಕೊಟ್ಟು ಹೋಗಿ ತಾಂಬತ್ತೀನಿ ಇರು ಆ ಪತ್ರನ. ಏನು ಪತ್ರನೇ ಯಾಕ? ಇವಳವಳು ಬಂದ್ಲು, ಏನು ಪತ್ರನೇ ಯಾಕ ಅಂತ. ಯಾವುದೂ ಇಲ್ಲ, ಹೋಗು ಸುಮ್ಮನೆ ಮುಚ್ಕೊಂಡತ್ತಾಗಿ. ಎಪ್ಪದ್ದು ಒಳಗೆ ಹೋಗಿ ರೂಮ್ನಾಗೆ ಬ್ಯಾಗ್ ಇಕ್ಕಿದ್ದೀನಿ ಒಂದ, ಹೋಗಿ. ಯಾರ ರೂಮ್ನಾಗಮ್ಮ? ಅಲ್ಲೇ ನಮ್ಮ ಮನೆ ಕೆಮ್ಮಲೆ ಅಲ್ಲೇ ಇಕ್ಕಿದ್ದೀನಿ, ಹೋಗಿ. ಸರಿ ತತ್ತೀನಿ ನೀರು. ನಮ್ಮ ನೇತ್ರಮ್ಮ ಗೊತ್ತೇ ಆಗಲ್ಲ ಕಣ. ಯಾರನ್ನ ನೋಡ್ಗಿಡಿ ಹೇಳಿ ಎಡವಟ್ಟಾಗುತ್ತೆ ಅಂತ ಯೋಚನೆ ಮಾಡಲ್ಲ. ಈಗಣಮ್ಮ ಇದೇ ಪತ್ರ. ಹೌದಾ, ಸರಿ ನಡಿ, ನೀನು ಹೋಗಿ ಕೊಟ್ಟು ಹಂಗೇನೆ ಬಸ್ ಸ್ಟ್ಯಾಂಡಿಗೆ ಬಾ. ನಾನು ಹಂಗೆ ಬ್ಯಾಗ್ ತಕೊಂಡು ಅಲ್ಲಿಗೆ ಬರ್ತೀನಿ. ಹೋಗು. ಅಲ್ಲಮ್ಮ ಏನಮ್ಮ ನೀನು ಆ ಸೂಜಿ ಮೇಲೆ ಅಷ್ಟೊಂದು ನಿನಗಿದು ಬಿಡತ್ಲಾಗಿ. ನಾನು ಏನು ಅಂದ್ಕೊಂಡಿದ್ದೆ ನಿನ್ನ. ಅಯ್ಯೋ, ನನಗೆ ಆ ಸೂಜಿ ಮೇಲೆ ಯಾವ ಅಕ್ಕರೇನೂ ಇಲ್ಲ, ಎಂಥದ್ದು ಇಲ್ಲ. ಏನಂದ್ರೆ ನಿನಗೇನು ತೊಂದರೆ ಆಗಬಾರ್ದು, ನಮ್ಮ ಮನೆಗೆ ಯಾವ ಅಡ್ಡಿ ಆತಂಕಗಳು ಬರಬಾರ್ದು ಅಂತ ಅಷ್ಟೇನೆ. ಮಿಕ್ನ ಟೈಮ್ ಆಗಿದ್ರೆ ನಾನು ಏನು ಹೇಳ್ತಾ ಇರಲಿಲ್ಲ, ಹೆಂಗಾದ್ರೂ ಮಾಡ್ಕೆ ಅಂತ ಹೇಳ್ತಿದ್ದೆ. ಇದು ನಿಮ್ಮ ಮಕ್ಕಳು ನಾಮಕರಣ. ಆಮೇಲೆ ನೀನೇ ಹಿಂಗೆ ಮಾಡಿದ್ಯಾ ಅಂತ ಗೊತ್ತಾದ್ರೆ ನಿಮ್ಮ ಅಪ್ಪ ಸಿಟ್ಟು ಬರುತ್ತೆ. ನಿಮ್ಮ ಅಪ್ಪ ನೀನು ಬೈತಾನೆ, ಆಮೇಲೆ ನನ್ನೂ ಬೈತಾನೆ. ನೀನಾದ್ರೂ ಹೇಳಕ್ ಆಗ್ತಿರ್ಲಿಲ್ವಾ ಅಂತಾನೆ. ಅದಕ್ಕೇನೆ ಬಿಡು ಕೊಟ್ಟು ಹೋಗಿ. ಸರಿ ಆಯ್ತು ಬಿಡು, ಕೊಟ್ಟು ಬರ್ತೀನಿ. ನೀನು ಬ್ಯಾಗ್ ತಗೊಂಡು ಬಾ. ಅಲ್ಲ ಕಣಮ್ಮ, ನಾನೇ ಹೋಗ್ಬೇಕಾ ಈ ಪತ್ರ ಕೊಡಕ್ಕೆ? ಪದ್ದು ಕೈ ಕೊಟ್ಟು ಕಳಿಸಿದ್ದೀನಿ ಬಿಡು. ಅಯ್ಯೋ ಆಪಿಲ್ ಆಮೇಲೆ ಎಲ್ಲನ ಹಾಕಿ ಕಾದ್ಗಿಳ್ದಾತು. ಹೋಗು, ನೀನೇ ಕೊಟ್ಟು ಬರೋಗು, ಪರವಾಗಿಲ್ಲ. ಏನು ಅಂದ್ಕಮಲ್ಲ ಅವಳೇನು. ಇನ್ನನ ನೀನು ಒಳ್ಳೆಯವಳು ಅಂತಾನ ಅಂದ್ಕೊಂತಾಳೆ ಸೂಜಿ. ಹೋಗು. ಸರಿ ಆಯ್ತು, ಹಂಗೆ ಮಾಡ್ತೀನಿ, ಕೊಟ್ಟು ಬರ್ತೀನಿ ಬಿಡು. ಎಮ್ಮ ತಾಳಮ್ಮ, ಬ್ಯಾಗು ತಂದೆ. ತತ್ತ ಹೋಗಿ ಆ ಹುಡುಗರು ತಗೆ ಕುಕ್ಕಂಗ ಮಲ್ಲಿ ಎಲ್ಗೋ ಹೋಗಿ ಅವಳೆ ಬತ್ತಾಳೆ. ಗುಲಾಬಿ ಎಲ್ಲ ಸೌದಿ ತಕಬತ್ತೀನಿ ಹೊರಗೆ ಕಡ್ಕೊಂಡು ಅಂತ ಹೊರಗಿದ್ದಾಳೆ. ಅವಳು ಎಲ್ಗಾನ ಹೋಗಂಗಿದ್ರೆ ಅವಳು ಒಳಕ್ಕೆ ಬಂದ್ಮೇಲೆ ಹೋಗುವಂಗ. ಹೋಗ್ಬೇಡ ಬಿಟ್ಟು ನಾವು ಹೋಗಿ ಬರ್ತೀವಿ ಜಲ್ದು.
ಹ್ಞೂ ಸರಿ ಆಯ್ತು ಹೋಗು, ನಾನು ಇಲ್ಲೇ ಒಳಗೆ ಇರ್ತೀನಿ. ನೇತ್ರಮ್ಮ ಗೊತ್ತೇ ಆಗಲ್ಲ ಹೋಗತ್ತ. ನೋಡು ಪತ್ರ ತಗೊಂಬಂದಿರದ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.